ಈ ಜಗದಾಗ ಜಗದಾಗ ಎಲ್ಲ ಕಾಣುವಂತ ಸತ್ತ ಹೊರತತಿ ಮಾಯ ಭವದಾಗ ತಂಗಿ ಗಂಡ ಹೊತ್ತು ಸಾತಿಲ್ಲ ಹುಟ್ಟಿಲ್ಲ ಜಗದಾಗ ಜಗದಾಗ ಅವನ ಧ್ಯಾನ ಮಾಡ ಹುಡುಗಿ ನೀನು ಊರಾಗ ಹೌದು ಬಬಲೇಶ್ವರ ತಾಲೂಕ ಕಮಗಿ ಹೊರಗ ಇರತೇನೆ ಇರತೇನೆ ನೀವು ಕರೆಸಿದಾಗ ನಾನು ಊರಿಗೆ ಬರತೇನೆ ಹೌದು ನೀವು ಕರೆಸಿದಾಗ ನಾನು ಸಿದ್ರಮಣ ಮುಂದ ಹಾಡುತ್ತೇನೆ ಹೌದು ಅಕ್ಕನ ತೋಟ ತಾಲೂಕದಾಗ ಮಿಕ್ಕಿದ ಅಂಗವಾಡಿ ಕಂದ ಸಿದ್ಧ ರಾಮನಗರ ಹಳ್ಳದ ದಂಡ್ಯಾಗ ನನಗ ಗುರುವ ಗರ್ವಿಸ ಹತ್ತ ಇಟ್ಟನ ಲೋನಿ ಊರಾಗ ನೋಡಿಯ ಕಂದ ಸುರೇಶ ಹಾಡಿ ಹೇಳನ ಕೂಡಿದ ಸಬಲಾರ ಬರಲಾಗಿನ ಮಾತನಾಗ ಬುದ್ಧಿರಾಡು ಹೇಳುತ್ತೇನೆ ಏ ಕಟ್ಟ ಹೋಗ ಯುಗದಾಗ ಆದ್ರ ಸಹಿತ ಈ ಕಲಿಯುಗದಾಗ ಹೆಂಗ ನಡೆದೈತಿ ತಮ್ಮ ಯಾವ ಹೆಣ್ಣು ಮಗಳಿರ್ಲಿ ಯಾವ ಹೆಣ್ಣು ಮಗಳಿರ್ಲಿ ಗಂಡನ ಬಿಟ್ಟು ಏನು ಪವಾಡ ಮಾಡಿಲ್ಲ ಮಾಡಾಕ ನೀಗಿಲ್ಲ ಅನ್ಸಿದ್ದ ಹಂಗ್ಯಾಂಗ ನಿಗತೈತಿ ಹೋತವ ಯಾವ ನಿನ್ನ ಸತ್ತ ವಿಷಯ ಏನ್ ಮಾಡ್ಯಾಳ ಏನ್ ಮಾಡ್ಯಾಳ ಸತ್ಯ ಅನುಸೂಯ ದಿನಕ್ಕ 3 ಹೊತ್ತ ಗಂಡನ ಪಾದ ತಳದ ಯಾರು ನಮ್ಮ ಅತ್ರಿ ಋಷಿದ ಆಹಾ ಅವ್ರ ಕರೆ ಇದ್ಲ ಪಾದವನ್ನ ತಳ್ಕೊಂಡ ಏನ್ ಮಾಡ್ತಿದ್ರು ಆ ನೀರವನ್ನ ಸೇವನೆ ಮಾಡ್ಕೊಂಡ ಹೌದ್ರ ಅವಾಗ 3 ಹೊತ್ತು ಊಟ ಮಾಡ್ತಿದ್ಲಿ ಯಾರ ನಿಮ್ಮ ಸತ್ಯ ಅನಸೂಯಾದೇವಿ ಅವ್ರ ಕರೆ ಇದ್ಲ ತಮ್ಮ ಹೌದಿಲ್ಲ ಹೌದು ಅವಾಗ ಹಂತಕ್ಕೆ ಹಂತ ಪವಾಡ ಮಾಡಿದಾಗ ಹೌದು ಬರೇ ನನ್ನ ಪಾದದ ನೀರು ಹೊಡೆದಕ್ಕಾಗಿ ದೇವರುಗಳ ಕೂಸಾಗಿ ಆಡ್ಯಾವ ಯಾರೋ ನಮ್ಮ ಅಪ್ಪನ ಪಾದದ ನೀರು ಹೊಡೆದಾಗ ಗಂಡನ ನಂಬಿ ಸುಮ್ಮ ನನ್ನ ಕಾಲ ತಳದ ನಡೆದಿ ಹೌದು ಈ ಊರಾಗಿನಿಂದ ಬಾಳೆ ಬೆಚ್ಚಗ ಆಗ್ತೈತಿ ಹೌದು ಕರೆ ಇದ್ಲ ತಮ್ಮ ಒಟ್ಟ ಗಂಡ ಅಲ್ಲ ಇದೆ ಲತ್ತಿ ತಿಂದೆ ಅಂಶದಿಂದ ಇರ್ಲಿ ತಮ್ಮ ಸಮಾಧಾನ ನೀ ಬಡಿಯಾಕ ಹೋಗ್ಬೇಡ ಅವ್ನ ಊರಿಗೆ ಹೋಗಿ ಹೌದ ಹೌದ ಯಾಕಂತ ತಿಳ್ಪ ಅವಾಗ ಏನಾಗೈತಿ ಅಂದ್ರ ಅಂಶದಾಗ ಏನಾಗೈತಿ ಬರೀ ಹಾಡ ಹಾಡೋದಂದ್ರ ಏನ್ರ ತಿಳ್ಕೊಂಡ ನಾವು ಯಾರೇ ಕೈ ತರ್ತಾರೆ ಸುಮ್ಮ ಹಾಡ್ಲಕ್ ಬರಬಾರ್ದ ಮಾಡಿದಾರು ದುಡ್ಡಿಗೆ ಹೋಗ್ತೇನೆ ತಿರುಗಾರ ಜಗತ್ತದಾಗ ಹೋಗ್ತೇನೆ ಅಂಶದಿಗೆ ಮಾಡೋದು ಹೆಂಗ್ ಮಾಡ್ರಿ ನಿಂಗೆ ಹಳಿಚಿಂದ ನುಚ್ಚು ನೀಡಂಗಿಲ್ಲ ಯಾರ ಎಲ್ಲಿ ಯಾಕ ನಮ್ಮ ಕಡೆನ ಎಲ್ಲಾ ಕಡೆನ ಎಲ್ಲಾ ಕಡೆ ನೀಡಾಗಿರ್ತಮ್ಮ ನಮ್ಮ ಕಡೆ ಅರ್ಥ ಅಲ್ಲ ಯಾಕಂತ ತಿಳ್ಕೊತಮ್ಮ ಎತ್ತ ತಟ್ಟೆನ ಹೋಗಿ ಹೊರಗೆ ಬಿಟ್ಟಾಗ ನಮ್ಮದು ಕಂಬೋಗಿ ಮ್ಯಾಲ ಅದರ ತಗದ ಬೇರೆ ಐತಿ ನಿನಗ ಗೊತ್ತಿಲ್ಲ ಹೌದು ಹೌದು ಅವ ಬೆಳಸಾಕ ಬರ್ತದೆ ಕರೆ ನಿನ್ನ ಅಭ್ಯಾಸ ಆಗಿಲ್ಲ ನಿನ್ನ ಗಡಿಗೆ ಸುಟ್ಟಿಲ್ಲ ಸುಟ್ಟಿಲ್ಲ ನಿನ್ನ ಗಡಿಗೆ ಸುಡಬೇಕಾದ್ರೆ ಅದ್ರ ತಗದ ಬೇರೆ ಐತಿ ಉತ್ತಮ ತಗದ್ ಬೇರೆ ಐತಿ ಆ ಗಡಿಗೆ ಸುಡಬೇಕಾದ್ರೆ ತನುಮಣ ದನವನ್ನ ಗುರುವಿಗೆ ಅರ್ಪಣೆ ಮಾಡ್ಬೇಕ ಅರ್ಪಣೆ ಮಾಡ್ಬೇಕ ಅಲ್ಲಿ ಕಾಮ ಕ್ರೋಧ ಲೋಭ ಮದ ಮಚ್ಚರಗಳನ್ನು ದೂರ ತೆಗಿಬೇಕ ನಾನು ಹಂತರ ದೂರ ಇಡಬೇಕ ಅವಾಗ ನಮ್ಮ ಹೋಗಿ ಸಿದ್ದರಾಮನ್ ಹೋಗಿ ಪಾದಕ ಬಿದ್ದೆ ಅಂದ್ರ ನಿನ್ನ ಸಕ್ಕಾಮ್ಯ ಭಕ್ತಿ ತಗದ ನಿಷ್ಕಾಮ್ಯ ಭಕ್ತಿಯಿಂದ ಧ್ಯಾನ ಮಾಡಿದ್ರ ಅವಾಗ ನಿನ್ನ ಪಾಪ ಪರಿವಾರ ಆಗ್ತೈತಿ ಅವಾಗ ನಿನಗ ಸದ್ಗತಿ ಆಗತೈತಿ ಈ ಒಟ್ಟು ಒಂದ ಕರಾಲ್ ಕಂಡೀಷನ್ ನಿನಗ ನನಗ ಹತ್ತು ಮುಣಗುತ್ತಾನ ಏನ್ ಕಂಡೀಷನ್ ತಮ್ಮ ನಿಮ್ಮವ್ವ ನಿಮ್ಮವ್ ಹೆಚ್ಚಿದ್ರಂದ್ರ ಇಲ್ಲಿ ಸಿದ್ದರಾಮೇಶ್ವರನ ಗುಡಿಯ ಒಳಗ್ ಹೋಗೋದ ಪಾದ ಮುಟ್ಟಿ ಬರೋದು ಇವತ್ತ ಏ ತಮ್ಮ ಬಡಸ್ಕೊಂಡ್ ಹೋದಾರ ಅವ್ರು ಹಂಗಡಗೇನಿ ಅಲ್ಲಿ ಒಳಗ್ ಹೋಗಾಕ ಪರ್ಮಿಷನ್ ಇಲ್ಲ ಹೆಂಗ್ ಒಳಗ್ ಬಿಡಾಕ ಬರ್ತೈತಿ ಎಲ್ಲಿ ಯಾವ್ಯಾವ ಚಲೋ ಜಾಗ ಅದಾವಲ್ಲ ಹೌದಾ ಅಲ್ಲಿ ಒಳಗ್ ಯಾಕೆ ನಿಂಗೆ ಪರ್ಮಿಷನ್ ಇಲ್ಲ
ಹೌದು ನೀ ಹೆಂಗ ಹೆಂಗಪ್ಪ ತಮ್ಮ ನಿನಗೆ ಎಲ್ಲಿ ಸ್ವಾತಂತ್ರ್ಯ ಇಲ್ಲ, ಎಲ್ಲಿ ಸ್ವತಂತ್ರ ಇಲ್ಲ, ಇಲ್ಲಿ ಸಿದ್ದರಾಮೇಶ್ವರನ ಗುಡಿಯಾಗ ಹೋಗಕ್ ಸ್ವಾತಂತ್ರ್ಯ ಇಲ್ಲ. ಹೌದು ಕರೆ ಐತಿ. ತಾಯಿ ತಂದಿ ಮನ್ಯಾಗ ಏನಾಗಿರ್ತೈತಿ, ಏನಾಗಿರ್ತೈತಿ 12 ವರ್ಷದ ಮಗಳಿದ್ರು ತಾಯಿ ತಂದೆ ಆದಿನ ಇರ್ತಿ. ಬರ್ಲಿ ಬೆರೆಸಿದೆ ಒಂದಿಟ್ಟ ಕಡಲ್ಟ. ಹೌದಿಲ್ಲ? ಹೌದು. ಅವಾಗ ಏನಾಕೈತಿ, ಏನಾಗ್ತೈತಿ 18 ವಯಸ್ಸಾದ ಮ್ಯಾಲತ್ತ ಏನ್ ಮಾಡ್ತಾರ, ಕಂಬೋಗಿ ಸುರೇಶಿಗೆ ಲಗ್ನ ಮಾಡಿ ಕೊಡ್ತಾರ. ಹೌದು ಕರೆ ಐತ್ಲತ್ತವ. ಅವಾಗ ಗಂಡನ ಆದಿನ ಒಳಗಿರ್ತಿ. ಹೌದು. ಅವಾಗ ಮುಂದೆ ಏನಾಕೈತಿ, ಏನಾಗ್ತೈತಿ ಅವನ ಗುಡಿ ಒಳಗೂಡಿದಾಗ ಹೌದು. ಒಂದು ಮಗನ ಹಡಿತಿ. ಹೌದು. ಅವಾಗ ತಾಯಿ ಆಗತಿ. ಹೌದು ಕರೆ ಐತ್ಲತ್ತವ. ಅವಾಗ ಏನಾಗ್ತಿ, ಮತ್ತ ಮುಂದೆ ಬಂದು ಮಕ್ಕಳ ಆದನದೊಳಗೆ ಉಳ್ಕೋತಿ. ಅಂದ್ರ ಈಗೀಗ ಸ್ವತಂತ್ರ ಇಲ್ಲತ್ತೀಯ. ಅದಕ್ಕ ಜ್ಞಾನಿಗಳು ಹೇಳ್ತಾರ, ಏನ್ ಹೇಳ್ತಾರ ಜ್ಞಾನಿಗಳು, ಆಶಿ ಉಂಡ ಬೀಸಿ ಒಗದ ಪತ್ತರೋಳಿ ಹೆಣ್ಣಿನ ಜನ್ಮದ ಕಡಿ ಎತ್ತಿವಿ. ಹೌದು ಕರೆ ಐತ್ಲತ್ತವ. ನಿನಗೆ ಎದಕ್ಕೆ ಬೇಕು ಅಷ್ಟ ವಾಪಸ್ ನಾವು. ಹೌದು ಕರೆ ಐತ್ಲ್ಯಾ. ನಿನಗೇನಾಗೈತಿ, ನಾಯಿಗೆ ಅಡಿಗೆ ಮನೆ ಸಿಕ್ಕಂಗಾಗೈತಿ. ಎಲ್ಲಿ ನನಗೊಂದು ಸಂಶಯ ಬರಾಕತ್ತೈತಿ. ಇಬ್ರು ಪುರುಷಾಲಿ ಯಾರು ಆಹಾ ಏನ್ ಬರ್ಲಾತೈತಿ, 1000 ರೂಪಾಯಿ ಕೊಟ್ಟ ದೋತ್ರ ಉಟ್ಕೊಂಡವ್ರು ಚರ್ಚೆನ ಊರಾಗಿನ ತಂದ. ಹೌದ್ 500 ರೂಪಾಯಿ ಕೊಟ್ಟ ಅಂಗಿ ಹಾಕ್ಯಾರು ನಮ್ಮ ಅಪ್ಪಂದ. ಅಪ್ಪಂದ 200 ರೂಪಾಯಿ ಕೊಟ್ಟ ಟೆಪಿಗೆ ಹಾಕ್ಯಾರು ನಮ್ಮ ಅಪ್ಪಂದ. ನಮ್ಮ ಅಪ್ಪಂದ ಮತ್ ಇವ್ರು ಅವು ದೊಡ್ಡಕ್ಕಿ ಹೆಂಟ್ ದೊಡ್ಡಕ್ಕಿ ಎತ್ತಾಳ. ಇವ್ರು ಇಬ್ರು ಎದ್ರಲ್ಲಿ ಹೊಡಿಬೇಕು ನನಗೆ ಸಿಕ್ಕಿಲ್ಲ. ಈ ಅಂಶದಂದ್ರೆ ಎದ್ರಲ್ಲಿ ಹೇಳ್ತೀನಿ ನೋಡ್ಪ ಇಲ್ಲ. ಏನ್ ಮಾತಾಡ್ತೀವಿ ಓ ಕುರ್ಸಾನೆ. ಆಹಾ ಅಲ್ಲೋ ನಮ್ಮ ಅಪ್ಪಂದ ಎಲ್ಲ ಹಾಕೊಂಡಿ ಸಾಮಾನ. ಸಾಮಾನ ಆ ಹುಡುಗಿಗೆ ನಮ್ಮ ಅವ್ವ ದೊಡ್ಡಕ್ಕಿದಾಳ್ರಿ. ಹಾ ಹಿಂಗ್ಯಾಕ್ ಮಾಡೋದಿ, ತಾಯಿ ದೊಡ್ಡಕ್ಕಿದಾಳ. ಎಲ್ಲಿ ದೊಡ್ಡಕ್ಕಿದಾಳ ನಿಮ್ಮ ತಾಯಿ? ಮರಕ್ ಮಾಡ್ಬೇಡ, ಸೀರೆ ಉಟ್ಕೋ. ಸೀರೆ ಉಟ್ಕೊಳ್ತೀಯ? ಹಾ ಹಾ ಹೇಳ್ಲಿತ್ತವ. ಹೌದು. ಯಾಕಂದ್ರ ಇನ್ನು ಕ್ಯಾಲಿ ರೂಪದಾಗ ಏನ್ ಹೇಳ್ಯಾರು, ಏನ್ ಹೇಳ್ಯಾರು, ಏನ ತಾಡ ಹೆಣ್ಮಗಳ ಕ್ಯಾಲಿ ರೂಪ. ಕ್ಯಾಲಿನ ಹಾ ಆಡಿ ಆಡಿ ಕಳೆದಿನಿ. ಅಂದ್ರೆ ಏನ್ ಹೇಳ್ತಾವಂದ್ರ, ಆಹಾ ಆಡಿ ಆಡಿ ಕಳೆದೇನಯ್ಯ 63,000. ಹೌದು ನೋಡಿ ನೋಡಿ ವಿಚಾರ ಮಾಡಿ ಮಾಡಿ ಕಳೆದೇನು 96,100. 96,100. ಏನ್ ಆಡಿ ಆಡಿ ಕಳೆದೈತಿ ಗೊತ್ತ ಕೇಳ ಅಂಶದ ನನ್ನ ಕಸಬರಿಗೆ. ತಮ್ಮ ಹಂಗ ಮಾತಾಡ್ಬೇಡ ಕುರ್ಸಾನೆ. ಕಸಬರಿಗೆ ನಾ ಅಂದನಿಲ್ಲ, ಯಾರು ಕಸಬರಿಗೆ ಆಗಿದಾರ. ಹೌದು. ಕಸಬರಿಗೆ ಆಗಬೇಕಾದ್ರ ಅಂತ ಪ್ರಸಂಗ ಇವ್ರ ಏನು ಬಂದಿತ್ತ, ಇವ್ರಿಗೆ ಯಾರು ಶಾಪ ಕೊಟ್ಟಾರ, ಯಾರು ಶ್ರಾಪ ಕೊಟ್ಟಾರ. ಹೌದು ಹೌದು ಕರೆ ಇದ್ಲ್ಯಾ. ಇದು ಹೆಂಗ ಕಂಬೋಗಿ ಹುಲಿ ಎಟ್ಟಾದ್ರ ಉಕ್ಕಿದ್ದಂಗ ಇರ್ಲಿ ತಮ್ಮ. ಒಂದ್ ಮನಿ ಒಳಗೆ ಏನಾಗಿತ್ರಿ, ಏನಾಗಿತ್ತು ತಮ್ಮ ಒಂದಿಟ್ಟ ಹೇಳಲ್ಲ ಅದನ್ನ. 6 ಮಂದಿ ಅಣ್ಣ ತಮ್ಮರಿದ್ರು. ಹೌದು. ಒಂದು ದಿನನು ಜಗಳ ಆಡ್ತಿರ್ಕಿಲ್ಲ. ಒಂದು ದಿನ ಅವ್ರಿಗೆ ಭೇದ ಭಾವನ ಬಂದಿಲ್ಲ. ತಾಯಿ ತಂದಿ ಒಳಗೆ ಭೇದಿಲ್ಲ, ಭೇದ ಇಲ್ಲ. ಅಣ್ಣ ತಮ್ಮ ಒಳಗೆ ಭೇದಿಲ್ಲ. ಗಂಡ ಹೆಂಡತಿ ಒಳಗೆ ಭೇದಿಲ್ಲ. ಒಟ್ಟ ಯಾವ ಒಳಗೂ ಏನೇನೋ ಭೇದಿದ್ದಿದ್ದಿಲ್ಲ. ಬಹಳ ಚಂದ ಮಣಿತನ ನಡೆದಿತ್ತು. ಅಲ್ಲಿ ವಿಷ್ಣು ಪರಮಾತ್ಮನ ವಾಸಿತ್ತ. ಹೌದು ಪರಮಾತ್ಮ ಸಾಕ್ಷಾತ್ ವಿಷ್ಣುನ ವಾಸಿತ್ತಲ್ಲ. ಅವಾಗ ಇವ್ರವ್ವ ಯಾರು? ಇದು ಲಕ್ಷ್ಮಿ, ಇದು ಲಕ್ಷ್ಮಿ. ಯಾರೋ ಇವ್ರ ಅಂಶಿದ್ದಾರ ಲಕ್ಷ್ಮಿ. ಹಾ ಹಾ ಹೌದು ಕರೆ ಇದ್ಲ. ಇದು ಲಕ್ಷ್ಮಿ ವಿಷ್ಣು ಪರಮಾತ್ಮ ಹೇಳ್ತಾಳು, ಏನ್ ಹೇಳ್ತಾಳ ಇದು ಲಕ್ಷ್ಮಿ, ಈ ಮನಿ ನಾನು ನೋಡೋಣ ಆಗಲಿಲ್ಲ. ಈ ಮನಿನೊಳಗೆ ಯಾವಾಗ ಮುರಿತನ ಸಮಾಧಾನ ಆಗಂಗಿಲ್ಲ. ಇದನ್ನ ಅಳಗಾಲ ಹಚ್ಚಕ್ಕದಾನ. ಒಟ್ಟು ಇದನ್ನ ಎಲ್ಲ ದೇಗಲ ಮಾಡಕ್ಕೆ ಅದನ್ನ ನಾನು ಒಂದು ಜನ ಒಳಗ್ ಬಿಡತ್ತಲ್ಲಿ ಇವ್ರವ್ವ ವಿಷ್ಣು ಪರಮಾತ್ಮ ಬೇಡ್ಕೊತಾವ. ಹೌದು ಸಾಷ್ಟಾಂಗ ನಮಸ್ಕಾರ ಮಾಡಿದ ಅತ್ತಮ್ಮ. ಅವಾಗ ಹೇಳ್ತಾನವ, ಏನ್ ಹೇಳ್ತಾನ ನಮ್ಮಪ್ಪ, ನಾ ಯಾರಿಗೂ ಹಾಳು ಮಾಡವಲ್ಲ, ಏನ ಯಾರನ್ನೂ ಅಳಗಾರ ಮಾಡವಲ್ಲ, ಒಬ್ಬರ ಮನೆತನ ನಾಶ ಮಾಡವಲ್ಲ, ನಾ ಯಾರಿಗೆ ಕೆಟ್ಟದ ಮಾಡವಲ್ಲ. ಯಾರು ಬೇಡ್ತಾರ ಅವ್ರ ಮನ್ಯಾಗ ಕೈಲಾಸದಿಂದ ಬಂದ್ ಹೇಳದವ. ಹೌದು ಕರೆ ಇದ್ನ ಹುಡುಗ. ಕಸಬರಿಗೆ ಹೆಂಗಸ ನೀ ಬಂದ್ ಎಲ್ಲ ಹಾಳು ಮಾಡಬೇಡ ಅಂತ ಹೇಳ್ತಾನ. ಹೇಳಿದ್ರ ಕರೆ ಇದ್ನ ಹುಡುಗ. ಅವಾಗ ಈಗ ಏನ್ ಮಾಡ್ತಾಳು, ಏನ್ ಮಾಡಿದ್ರ ಹೆಣ್ಣು ಮಗಳು, ನೀ ಏನ್ ಹೇಳ್ರ ಕೇಳಂಗಿಲ್ಲ, ನೀ ಎತ್ತು ಹೇಳಿದ್ರು ವಿಚಾರ ಮಾಡಂಗಿಲ್ಲ. ನನಗ್ ಒಟ್ಟ ಒಳಗ್ ಬಿಡ್ಬೇಕಂತ ಹಠ ತೊಟ್ಟಾಗ ಏನಾತಪ್ಪ ವಿಷ್ಣು ಪರಮಾತ್ಮ ಹೇಳ್ತಾನ. ಏನ್ ಹೇಳ್ತಾನೆ ವಿಷ್ಣು ಪರಮಾತ್ಮ, ಸಂಜೆ ಗಡಿಸಿ 6 ಗಂಟೆಗೆ ಬರುದ, ಹೌದು ಬೆಳಗಿನ 6 ಹೋಗುದ ಅಂತ ಹೇಳ್ತಾನ. ಅಂದ್ರ 6 ಗಂಟೆಗೆ ಬಂದ ಕೇಳಿದ್ರೆ ಬೆಳಗಿನ 6 ಗಂಟೆಗೆ ಹೊಳ್ಳಿ ಹೋಗಿ ಬಿಡುದ. ಅವಾಗ ಏನ್ ಮಾಡ್ತಾಳು, ಏನ್ ಮಾಡ್ತಾಳ ಹೆಣ್ಮಗಳು, ಒಟ್ಟ ಮಕ್ಕ 3 ಸಂಜೆ ಆಗಿತ್ತು, 6 ಗಂಟೆ ಆಗಿತ್ತ. 6 ಗಂಟೆಗೆ ಬಂದ್ರೆ ಇವ್ರು ಇದು ಲಕ್ಷ್ಮಿ ಬಂದು ಮನಿ ಒಳಗ್ ಹಾಕಳು. ಆ ಮನಿ ಒಳಗೆ ಹೊಟ್ಟ ಕೂಡ್ಲಿ ಏನಾಗ್ತಮ್ಮ 6 ಮಂದಿ ಅರ್ಥ ಮಾಡುದು. ಹೆಣ್ಮಕ್ಳೆಲ್ಲ 6 ಮಂದಿ ಏನ್ ಮಾಡಿದ್ರ, ಏನ್ ಮಾಡಿದ್ರ 6 ಮಂದಿ, 6 ಮಂದಿ ಕೂಡಿ ಒಲಿ ಮ್ಯಾಗ ಅನ್ನ ಇಟ್ಟಿದ್ರ. ಅನ್ನ ಇಟ್ಟು ಏನ್ ಮಾಡಿದ್ರ ಹೆಣ್ಮಕ್ಳು, ಒಬ್ಬಕ್ಕೆ ಉರುಳ್ ತರ್ಲಾಕ್ ಹೋಗ್ತಾಳ, ಒಬ್ಬಕ್ಕೆ ನೀರಿಗೆ ಹೋಗ್ತಾಳ, ಹೌದು ಒಬ್ಬಕ್ಕೆ ದನಗಳ ಶಗನಕ್ ಹೋಗ್ತಾಳ. ಹೌದು ಅವ್ರವ್ರ ಕಾಯಕ ಅವ್ರು ಹಾದ್ರಲ್ಲತ್ತವ. ಇಷ್ಟು ಮಂದಿ ಕೂಡಿ ಏನ್ ಮಾಡಿದ್ರ, ಇವ್ರು ಏನ್ ಮಾಡಿದ್ರು ಒಟ್ಟರು ಕೂಡಿಕೊಂಡು ಅನ್ನದಾಗ ಉಪ್ಪನ್ನ ಹಾಕಿದಿಲ್ಲ ಇವ್ರು 6 ಮಂದಿ ಕೂಡಿ. ಆಕೆ ಹಾಕಿದಾಳ ತೀಕಿ, ಈಕೆ ಹಾಕಿದಾಳ ತಾಕಿ, ಇದು ಲಕ್ಷ್ಮಿ ಬಂದು ಎಲ್ಲ ಒಟ್ಟೊಳಿ ಮಾಡಿಬಿಟ್ಟು ಮತ್ತೀಗ ಬಾಣ ಒಳಗೆ ಸೇರಕ್ಕಿಲ್ಲ ಇದು ಲಕ್ಷ್ಮಿ. ಹೌದೇನ, ಹೌದು. ಅವಾಗ ಇದು ಲಕ್ಷ್ಮಿ ಎಲ್ಲ ಒಟ್ಟೊಳಿ ಮಾಡಿದಾಗ ಏನಾಗ್ತಮ್ಮ ಮುಂದ, ಅವಾಗ ಹೇಳ್ತಾನ ಬೆಳಗಿನ 6 ಆಗ್ಲಕ್ಕ ಇನ್ನ ಟೈಮ್ ಇತ್ತ. ಹೌದು 3 ಸಂಜೆ ಮುದುಕ ಮುದುಕಿ ಊಟ ಮಾಡಕ್ ಕುಂಡ್ತಾರ. ಹೌದಾ
ಅವ್ರು ಎಂದೂ ಜಗಳ ಗೊತ್ತಿಲ್ಲ ಹಾ ಹಾ ಏನಂತಮ್ಮ ಆ ಮುದುಕ್ ಚುಚ್ಚಾಕ್ ಚಾಲು ಮಾಡ್ತಾರ ಮತ್ತ ಹೆಣ್ಮಕ್ಳು ತಗದ್ರ ಸುತ್ತದಾಗ ಇರ್ತದ್ರಿ ಏ ಮುದುಕ ಹಾ ನೋಡ್ ಹೆಂಗ್ ಮಾಡಿ ಇಟ್ಟಿದಾರ ಅವೇನನ್ನ ಮುತ್ಯ ನೀ ಹೇಳ್ತೇನಿಲ್ಲ ಅವ್ರಿಗೆ ಹಾ ಅವ್ ಮುತ್ಯ ಹೇಳ್ತಾನ ಏನ್ ಹೇಳ್ತಾನು ಸುಮ್ಕೊಂಡ ನಿನ್ನ ಪಡ್ಕೋಸಿ ಅಂತ ಹೇಳ್ತಾನ ಹೌದ ಕರೆ ಇದ್ಲ್ಯಾ ನಮ್ಮ ಮನೆತನದಾಗ ಒಂದ್ ದಿನ ಜಗಳ ಗೊತ್ತಿಲ್ಲ ಒಂದು ದಿನ ನನ್ನ ಮಕ್ಕಳ ಜಗಳ ಹೇಳಿಲ್ಲ ನನ್ನ ಮಕ್ಕಳಿಗೆ ನಾ ಬಯ್ಯಾವಲ್ಲ ಹೌದು ಸುಮ್ಮ ಊರ್ನಿಂದ ತಿನ್ನುವಾಗ ಆತೇನ ಹೌದಾ ಎಲ್ಲಾರು ಸುಮ್ಮ ಹಾಸಿಗೆ ಹೋಗಿ ಮಕ್ಕ ಅಂತ ಹೇಳ್ತಾನ ಏ ಹೌದು ಮುತ್ಯ ಬಹಳ ಶಾಲೆ ಇದ್ದಾವ ಅವಾಗ ಮುದುಕೇನೆ ಮುದುಕಿ ಊಟ ಮಾಡಿ ಮಕ್ಕೋತಾರ ಏ ಮುದುಕಿ ಊಟ ಮಾಡಿ ಮುಕ್ಕೊಂಡ್ರ ಅಮ್ಮವ್ರು 6 ಮಂದಿ ಅಣ್ಣತಮ್ಮರು ಊಟ ಕೊಂಡ್ತಾರ ಯಾರೋ ನಮ್ಮ ಅಪ್ಪಗಳು 6 ಮಂದಿ ಕೂತ್ರ ಊಟಕ್ಕ ಅಣ್ಣತಮ್ಮರ 6 ಮಂದಿ ಊಟ ಕೊಂಡ್ತಾರ ಹೌದು ಕರೆ ಇಲ್ಲ ತಮ್ಮ ಅವಾಗ ಅವ್ರಿಗೂ 6 ಮಂದಿಗೆ ಏನಂದ್ರ ಉಪ್ಪ ಹತ್ತವಾತ ಒಬ್ಬನ 10 ಮಾತು ಒಬ್ಬನ ಮೋತಿ ಒಬ್ಬ ನೋಡ್ತಾನ ಒಬ್ಬನ ಮೋತಿ ಒಬ್ಬ ನೋಡ್ತಾನ ದೊಡ್ಡವನ್ನಂತನೂ ನಾವು ಯಾವಾಗೂ ಬೇದಿಲ್ಲ ಯಾವಾಗೂ ಒದ್ರೇಡಿಲ್ಲ ಏನಾರೇ ಅನ್ನಿ ನಮ್ಮ ತಮ್ಮನ ಹೆಂಡತಿಗೆ ಪೆಟ್ಟಾಗ್ತೈತಿ ನನ್ನ ಹೆಂಡತಿಗೆ ಅಣ್ಣ ಹೆಂಡತಿಗೆ ಪೆಟ್ಟಾಗ್ತೈತಿ ಸಣ್ಣವಂತನು ನಾವು ಎಂದು ಬೇದಿಲ್ಲ ಹೌದು ಇವತ್ತು ಒಂದು ದಿನ ಬೇಯ್ತೀನಿ ನಮ್ಮ ಅಣ್ಣನ ಹೆಂಡತಿಗೆ ಪೆಟ್ಟಾಗ್ತೈತಿ ಅಂದ ಏ ಹೌದು ಕರೆ ಇಲ್ಲ ತಮ್ಮ ಎಲ್ಲಾರು ನುಂಗ್ಕೊಂಡು ಊಟ ಮಾಡಿ ಅವರು ಮಕ್ಕೋತಾರ ಅವರು ಮುಕ್ಕೊಂಡ್ರ ನಮ್ಮ ಅಪ್ಪಗಳು ಎಲ್ಲಾರು ಏನು ಮುಂದೆ ಏನಾಕೈತಿ ಇವ್ರದ್ದು ಹೆಣ್ಮಕ್ಳು ಪಾಳೆ ಬರ್ತಲ್ಲ ಊಟಕ್ಕೆ ಇವ್ರಿಗೆ ಅಂಶದ್ರ ಕಂಪನಿ ಎಲ್ಲ ಕೂತ್ ಇದು ಗ್ಯಾಮೂರ್ ಕಂಪ್ನಿ ರೀ ಎಲ್ಲಾರು ಕೊಂಡ್ತಾರು ಎಲ್ಲಾರು ಕೂತ್ ಏನ್ ಮಾಡ್ತಾರ ತಮ್ಮ ಬಾಯಿ ಒಳಗ ಅನ್ನ ಹಾಕೋದಕ್ಕಂದ್ರ ಉಪ್ಪಿಲ್ಲ ಬಾಯಿ ಹಾಳಾಗ ಹಣ ಹಾಕ್ಬಿಡ್ದ ಉಪ್ಪಿಲ್ಲ ಅವ್ರಂಡೆ ನೀ ಯಾಕೆ ಹಾಕಿಲ್ಲ ಅವ್ರಂಡೆ ನೀ ಯಾಕೆ ಹಾಕಿಲ್ಲ ಇವ್ರೊಳಗೆ ಚಾಲು ಆತಕ್ಕ ಅವ್ರ 6 ಮಂದಿ ಜಗಳಾಡ್ತಾರು ಹೌದು ಇನ್ನು ಏನಾಗೋದು ಆಗೈತಿ ನಾಳಿಂದ ಚಲೋ ಮಾಡೋಣ ಅದು ಎಲ್ಲಾರು ಕೂಡಿ ಮಕ್ಕೋತಾರ ಮಕ್ಕೊಂಡ್ರ ಕೊಡ್ಲಿನ ಬೆಳಗಿನ 6 ಗಂಟೆ ಆಗ್ತೈತಿ 6 ಗಂಟೆ ಟೈಮ್ ಆಯ್ತು ಇವ್ರು ಅವಾಗ ಬರೀ 12 ತಾಸು ಟೈಮ್ ಕೊಟ್ಟವ್ ನಮ್ಮ ಅಪ್ಪ ಅಂದ್ರ ಸಂಜೆ 6ಕ್ಕೆ ಬಂದಕ್ಕೇನು ಮುಂಜಾನೆ 6 ನೋಡಿದ್ರೆ ಹೋಗ್ಬೇಕೀಕಿ ಈಕೆ ಬಗಲಾಗ ಸೀರೆ ಹಾಕೊಂಡು ಇದು ಲಕ್ಷ್ಮಿ ಓಡಾಕ್ ಹೊಂಟಿಳು ಹಾ ಏನ್ ಹೇಳ್ತಾರ ನಮ್ಮ ಅಪ್ಪ ವಿಷ್ಣು ಪರಮಾತ್ಮ ಬಾಗಿಲಿಗೆ ಬಂದ ನಿಂತ ಬಾಗಿಲಿಗೆ ನಿಂತು ಏನ್ ಹೇಳ್ತಾನೆ ವಿಷ್ಣು ಪರಮಾತ್ಮ ಇವತ್ತ ನನ್ನ ತಾಕತ್ ಹೆಚ್ಚಿತ್ತು ಈ ಮಣಿತನ ಹಾಳಾಗು ಗೊತ್ತಿಲ್ಲ ಹಾಳಾಗು ಗೊತ್ತಿಲ್ಲ ನೀ ಯಾವಾಗ ಈ ಮಣಿತನದಾಗ ಹಿಂಗ ಜಗಳ ಹಚ್ಚಾಕ ಬಂದಿದ್ದೆ ಅಂದ್ರ ಹೌದು ಇಲ್ಲಿಂದ ಹಿಡ್ಕೊಂಡು ಈ ಕೈಲಾಸ ಹಾ ಕಲಿಯುಗ ಮುಳುಗಿ ಒಟ್ಟ ಅಂತ್ಯಾಗಿ ಹೋಗುತ್ತಾನ ಎಲ್ಲ ಮುಗುತನಕ ಕಸ ಎಲ್ಲ ಹೊಡ್ಕೋದ ಮೂಲ್ಯಾಗ ಬಂದು ಎಲ್ಲ ಮನಿ ಒಳಗಿನ ಎಲ್ಲ ಕಸ ಹೊಡ್ಕೊಂಡು ಬರೋದು ಬಂದಕ್ಕೇನು ಮುಗುಳಿ ಮಾಡಿ ನಿಮ್ ಮ್ಯಾಲಕ್ ಮಾಡಿ ನಿಂಬ್ರುದತ್ ನಮ್ಮ ಅಪ್ಪ ಶಾಪ ಕೊಟ್ಟಾನ ಶಾಪ ಕೊಟ್ಟಾನು ಈಕಿನ ಗಜಮ್ ಮಾಡಿ ನೆನಸ್ತಾನ ಗಜಮ್ಮ ಯಾರು ಇವ್ರವ್ವ ಈ ಅಂಶದ್ರ ಮುಗುಳಿ ಮ್ಯಾಲ ತಳಗ ತಲೆ ಹೌದಿಲ್ಲ ಯಾಕಂದ್ರ ನೋಡು ಆಹಾ ನಮ್ಮ ತಂಗಿಗಳು ನಮ್ಮ ಒಟ್ಟ ಒಳಕ್ ಮಾಡೋದಾಗಲಿಲ್ಲ ಒಟ್ಟ ಎಲ್ಲ ನಮ್ಮ ಅಪ್ಪಗಳು ಒಳಗಾಡ ಮಾಡೋ ಕೆಲಸ ಇಲ್ಲ ಇಲ್ಲ ಒಟ್ಟ ಹೆಣ್ಮಕ್ಳ ತಕ್ಕ ಜಗಳ ಹೆಣ್ಮಕ್ಳ ತಕ್ಕ ಬೆಂಕಿ ಹೆಣ್ಮಕ್ಳದ ಮನಿ ಮುರುದ ಈಗ ನಿನಗ ಒಟ್ಟ ಕಸಬರಿಗೆ ಅಂದ್ರ ಕಸಬರಿಗೆ ಯಾರಾಗಿದಾರ ಕೊಟ್ಟ ರೆಡಿ ನಾವು ಕೊಟ್ಟಿವಲ್ಲ ತಮ್ಮ ನೀವೊಂದು ಮಾತು ಮಾಡ್ತಾರಲ್ಲ ಏನ್ ಹೇಳ್ಯಾವ ಹುಲ್ಲಾಗ ನಾಯಿ ಗಾನಿ ತಿಂದಾಗ ಮಾಡ್ಬೇಡ ಗಣಪತಿ ಅಂತ ಹೇಳ್ಯಾರ ಹೇಳ್ಯಾನ ಹುಡುಗ ಹೇಳ್ಯಾನ ನಾ ಏನ್ ಹೇಳೀನಿ ಏನ್ ಹೇಳಿ ಅಡವ್ಯಾಗ ಮಲ ಎಬಿಸಿರ ಅಮಸಿಂದ ಬಂದು ಊರಾಗ ಹಂದಿ ಹಿಡಿತಾನ ಅಂತ ಹೇಳಿ ನೀ ಶಿಕಾರಿ ನಾಯಿ ಆದಾವ ಯಾರು ನಾ ಹೇಳ್ತಾನ ಹೌದು ಕರೆ ಹುಲಿಯ ಶಿವನ ಮುಂದಿಂದ ನೇವದಿ ತುಡುಗು ಮಾಡಿದ ನಾಯಿ ಶಿಕಾರಿ ನಾಯಿ ಆಗೈತಿ ಹೌದು ಕರೆ ಐತೆ ತಮ್ಮ ಇದು ಗಣೇಶ್ ಕ್ಯಾಂಡ ಪುರಾಣದಾಗ ಬರ್ದಿಟ್ಟ ಮತ್ ಇವಂದು ಇವ್ ಏನೇನ್ ತಿರ್ಗ್ಯಾಕ್ ತಿಂತಾನಂತ ಮಾತಾಡ್ಯಲ್ಲ ಯಾವ ತಿರ್ಗಿ ತುಂಬ ಚಟನ ಐತೆ ಅವಂಗ ಈ ನಾಯಿ ಯಾವಾಗ ತಯಾರಾಗೈತಿ ಇದು ಎಲ್ಲೆಲ್ಲಿ ಬಂದೈತಿ ಹೇಳ್ತಾರ ತಮ್ಮ ಶಾಣ್ಯನ ಯಾಕಂದ್ರ ಸಮಾಧಾನ ಹೋಗ್ಲಿ ನಾವು ಒಂದು ಸುಂದರವಾದ ಕ್ಯಾಲಿವನ್ನ ಹಾಡಿಕೆ ಚಾಡಿಸ್ಕೊಂಡು ಹೋಗ್ಲಿ ಬರ್ಲಿ